ಟೋಟಲಿ ಫ್ರೀ ಪಾರ್ಕಿಂಗ್, ಯಾವುದೇ ಅಲ್ಲಿ ಶುಲ್ಕವನ್ನು ವಸೂಲಿ ಮಾಡಲಿಕ್ಕಿಲ್ಲ. ಮತ್ತೆ ಕ್ಲೀನಿಂಗ್ ಮತ್ತೆ ಅಲ್ಲಿ ಜನರಿಗೆ ಜನರಿಗೆ ನಿರ್ಣಯ ಮಾಡಿ DC ಕಲ್ಸಿ ನಿರ್ಣಯ ಮಾಡಿ ಪಾರ್ಕಿಂಗ್ ಫ್ರೀ ಅಂತ. ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಕ್ಲೀನಿಂಗ್ ಲೈಟ್ ಅದು ಆಗಲೇಬೇಕು. ಆಗದಿದ್ದರೆ ಅವರದ್ದು ಅಲ್ಲಿಂದ ನಾವು ಬೇರೆ ವ್ಯವಸ್ಥೆ ಮಾಡೋಣ ನಗರಸಭೆಯಿಂದ. ಖಾಲಿ ನಿಮ್ಮ ಟೂರಿಸಂ ಇಲಾಖೆ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಮಾತ್ರ ಅಲ್ಲ, ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಆಗ್ತದೆ. DC ಅವರಿಗೆ ಮಾಹಿತಿ ಇರುವುದಿಲ್ಲ. DC ಅವರು 2 ವರ್ಷಕ್ಕೆ ಒಂದಷ್ಟೇ ಬರ್ತಾ ಇರ್ತಾರೆ. ಅರ್ಥ ಆಯ್ತಾ? ಜಿಲ್ಲಾ ಪಂಚಾಯತ್ CSಗೆ ನಗರಸಭೆ ವ್ಯಾಪ್ತಿಯಲ್ಲಿ ಡಿಸಿಷನ್ ತಗೊಳ್ಳಿಕ್ಕೆ ಬರೋದಿಲ್ಲ. ಅವರಿಗೆ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಮಾತ್ರ ಅವರು ಡಿಸಿಷನ್ ತಗೊಳ್ತಿದ್ದಾರೆ. ಅಲ್ಲಿ ಮೀನುಗಾರಿಕೆ ಬಂದರು ಇರುವಂಥ ಜಾಗದಲ್ಲಿ ಅಲ್ಲಿ ಮೀನುಗಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಿಲ್ಲ, ಬಂದರು ಇಲಾಖೆಗೆ ಏನಿಲ್ಲ. ಆ ಜಾಗದಲ್ಲಿ ಇವರು ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಗೆ ಪ್ಲಾನ್ ಹಾಕಿದ್ದಾರೆ. ಇರುವಂಥ ಏಕೈಕ ಮೀನುಗಾರಿಕೆ ಬಂದರದು ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕು. ಬಿಟ್ಟರೆ ಅದನ್ನು ಕೂಡ ಬೇರೆ ಬೇರೆಯವರಿಗೆ ಜಾಗವನ್ನು ಕೊಡುವಂಥ ಕೆಲಸ ಆಗ್ತದೆ. ಅಲ್ಲ, ಬೋಟಲ್ಲಿ ಮನೆ ಅಂಗಡಿಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಬೋಟು ನೀರಲ್ಲಿ ಇಡಬೇಕಾಗ್ತದೆ. ತಿಳುವಳಿಕೆ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದು. ಅದರಿಂದಾಗಿ ಇವತ್ತು ನಿರ್ಣಯ ಮಾಡಿ ಈ 3 ವಿಚಾರ, ಪಾರ್ಕಿಂಗ್, ಕ್ಲೀನಿಂಗ್ ಮತ್ತೆ ಅಲ್ಲಿ ನಾವು ಅದರ ಬಗ್ಗೆ ಏನಾದರೂ ಬೇರೆ ರೀತಿ ಪ್ರತಿಭಟನೆ ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದಾಗ್ತದೆ. ಈಗ ಟೂರಿಸಂ ಇಲಾಖೆ ಕೊಟ್ಟ ನಂತರ ಈಗ ಎಲ್ಲ ಅಸ್ತವ್ಯಸ್ತ ಆಗಿದೆ. ಈಗ ಪ್ರಾಯಶಃ ಈಗ ತಾವು ಸಮಿತಿಯಲ್ಲಿ ಏನಾದಿದ್ದೀರ, ನೀವು ಸದಸ್ಯರಾಗಿದ್ರಿ, ಶಾಸಕರು ಕೂಡ ಸದಸ್ಯರಾಗಿದ್ರು. ಪ್ರಾಯಶಃ ಟೂರಿಸಂ ಇಲಾಖೆ DC ಅಂಡರ್ ಅಲ್ಲಿ ಮೀಟಿಂಗ್ ಆಗ್ತದೆ. ನಾವು ಇಲ್ಲಿ ಸರ್ವಾನುಮತದ ನಿರ್ಣಯ ಮಾಡಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕು. ಮತ್ತೆ ಯಾವುದೇ ರೀತಿಯ ಕಾರ್ಯಕ್ರಮ ಆಗುವಾಗ ಅಲ್ಲಿಯ ಸ್ಥಳೀಯ ನಗರಸಭಾ ಸದಸ್ಯರಿಗೆ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಸ್ವಚ್ಛತೆ ಬಗ್ಗೆ ವಿಶೇಷವಾಗಿ ಆದ್ಯತೆ ಕೊಡಬೇಕು. ಇದರ ಬಗ್ಗೆ ತಾವು ಕೂಡ ಇಬ್ಬರು ಸದಸ್ಯರಿದ್ದೀರಿ. ಆ ಸಭೆಯಲ್ಲಿ ಕೂಡ ಇದರ ಬಗ್ಗೆ ನಾನು ಹಿಂದೆ ನಮ್ಮ ಅವಧಿಯಲ್ಲಿ ಕೂಡ ಹೇಳಿದ್ದೇನೆ. ಅಲ್ಲಿ ಮಲ್ಪೆ ಈಗ ಯೋಗೇಶ್ವರ ಮನೆಗೆ ನಾನು ಅವರ ಮನೆಗೆ ಎಷ್ಟಾಗಿ ಬಂದರೂ ಕೂಡ ಅಲ್ಲಿ ನಾನು ಫೀಸ್ ಕಟ್ಟಬೇಕಂತ ಪರಿಸ್ಥಿತಿ. ಇದನ್ನು ಆವಾಗಲೇ ನಾನು ಚರ್ಚೆ ಮಾಡಿದ್ದೇನೆ. ಹಾಗೆ ಇನ್ನು ಬಹಳಷ್ಟು ದರೋಡೆ ರೀತಿಯಲ್ಲಿ ಮಾಡ್ತಾರೆ. ಹಾಗಾಗಿ ಇದನ್ನು ಕಡಿಯೋಣ ಹಾಕಬೇಕಾದ್ರೆ DC ಅವರ ಸಮಕ್ಷಮದಲ್ಲಿ ನಾವು ಈ ವಿಚಾರವನ್ನು ಮಂಡನೆ ಮಾಡಬೇಕು. ಮತ್ತೆ ಇಲ್ಲಿ ಕೂಡ ನಿರ್ಣಯ ಮಾಡಿ DC ಅವರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿ ಈಗ ಒಂದು ಸಪ್ಲಿಮೆಂಟ್ ತಂದ್ರೆ ಇದರಲ್ಲಿ ಬಹಳಷ್ಟು ಲಕ್ಷಗಟ್ಟಲೆ ಅನುದಾನ ತಾವು ಇಟ್ಟಿದೆ. ಇದಕ್ಕೆ ಹಣ ಎಲ್ಲಿಂದ ಅಂತ ಗೊತ್ತಿಲ್ಲ. ಮತ್ತೆ ನಮ್ಮ 3 ವಾರ್ಡನ್ನು ಕೈ ಬಿಟ್ಟಿದ್ದೀರಿ. ನಮ್ಮಲ್ಲಿ ಈ ನಗರಸಭೆಗೆ ಸೇರುವುದಿಲ್ಲ. ನಮ್ಮ ವಾರ್ಡ್ ಪದೇ ಪದೇ ನಮ್ಮನ್ನು ಕೈ ಬಿಡ್ತೀರಿ. ನಮ್ಮಲ್ಲಿ ಟ್ಯಾಕ್ಸ್ ಕಟ್ಟುವುದಿಲ್ಲ. ಇದು ಎಲ್ಲಿದೆ ಹಣಕಾಸು ವ್ಯವಸ್ಥೆ ಎಲ್ಲಿಂದ ಮಾಡ್ತೀರಿ? ಇದಕ್ಕೆ ನೀವು ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲ ಅಂತ ಹೇಳ್ತೀರಿ. ಕೋಟಿಗಟ್ಟಲೆ ಹಣ ಇಟ್ಟಿದ್ದೀರಿ ಇದಕ್ಕೆ. ಇದರ ಬಗ್ಗೆ ನೀವು ಸಭೆಗೆ ಮಾಹಿತಿಯನ್ನು ಕೊಡಬೇಕು. ಮತ್ತೆ ನಮ್ಮ 3 ವಾರ್ಡನ್ನು ಕೈ ಬಿಟ್ಟ ಉದ್ದೇಶ ಏನು? ಈಗ ನಮ್ಮ 3 ವಾರ್ಡನ್ನು ಕೈ ಬಿಟ್ಟಿದ್ದೀರಿ. ಅಲ್ಲಿ ಅವರು ಟ್ಯಾಕ್ಸ್ ಕಟ್ಟೋದಿಲ್ವಾ? ಒಂದು ವೇಳೆ ಈ ರೀತಿ ಆದ್ರೆ ಈ ನಿರ್ಣಯಕ್ಕೆ ನಮ್ದು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ನಮ್ದು ವಿರೋಧ ಇದೆ. ನಾವು ಕಾಮಗಾರಿ ಇಟ್ಟದಕ್ಕೆ ಹೇಳುದಲ್ಲ, ನಮ್ಮನ್ನು ಯಾಕೆ ಕೈ ಬಿಡ್ತೀವಿ? ನಾವು ಕೌನ್ಸಿಲರ್ಸ್ ಅಲ್ವಾ? ಸ್ಥಾಯಿ ಸಮಿತಿಯಲ್ಲಿ ಕೈ ಬಿಟ್ರಿ ನಮ್ಮನ್ನು. ಈಗ ಎಜೆಂಡಾದಲ್ಲಿ ಅನುದಾನ ಕೊಡುವುದರಲ್ಲಿ ಈಗ ಕೈ ಬಿಡ್ತೀವಿ. ನಮ್ಮ ವಾರ್ಡಲ್ಲಿ ನಮ್ಮ ವಾರ್ಡ್ 3 ವಾರ್ಡ್ನವರು ನಗರಸಭೆಗೆ ಸೇರುವುದಿಲ್ವಾ? ನೀವೇ ಇಟ್ಕೊಳ್ಳಿ. ಬಟ್ ಇದು ಒಂದು ವೇಳೆ ನಮ್ಮನ್ನು ಸೇರಿಸದಿದ್ರೆ ಇದಕ್ಕೆ ನಮ್ದು ವಿರೋಧ ಇದೆ. ನಿಮ್ಮಲ್ಲಿ